ಇಂಡಿಗೋ ವಿಮಾನ ಹಾರಾಟ ಇವತ್ತು ಕೂಡ ಸ್ಥಗಿತಗೊಂಡಿದೆ. ಇವತ್ತು ಕೂಡ ಬೆಂಗಳೂರು ಏರ್ಪೋರ್ಟ್ನಿಂದ ಹೊರಡಬೇಕಾಗಿದ್ದಂತಹ ಸರಿಸುಮಾರು 10ಕ್ಕೂ ಅಧಿಕ ವಿಮಾನ ಕ್ಯಾನ್ಸಲ್ ಆಗಿರುವಂಥದ್ದು. ಬೆಂಗಳೂರಿನಿಂದ ಕೊಚ್ಚಿಗೆ ಹೊರಡಬೇಕಾಗಿದ್ದಂತಹ 8 ಗಂಟೆ 55 ನಿಮಿಷಕ್ಕೆ ಹೊರಡಬೇಕಾಗಿದ್ದ ವಿಮಾನ ಕ್ಯಾನ್ಸಲ್ ಆಗಿದೆ. ಜೊತೆಗೆ ಬೆಂಗಳೂರಿಂದ ಡೆಲ್ಲಿಗೆ ಹೊರಡಬೇಕಾಗಿದ್ದಂತಹ ವಿಮಾನ ಕ್ಯಾನ್ಸಲ್ ಆಗಿದೆ. ಇನ್ನು 9:20ಕ್ಕೆ ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೊರಡಬೇಕಾಗಿದ್ದಂತಹ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ. 9:30ಕ್ಕೆ ಬೆಂಗಳೂರಿನಿಂದ ಭೋಪಾಲ್ಗೆ ಹೊರಡಬೇಕಾಗಿದ್ದ ವಿಮಾನ, 9:40ಕ್ಕೆ ಗೋವಾಗೆ ಹೊರಡಬೇಕಾಗಿದ್ದ ವಿಮಾನ, ಇನ್ನು 10:10ಕ್ಕೆ ಅಗರ್ತಲಾಗೆ ಹೊರಡಬೇಕಾಗಿದ್ದ ವಿಮಾನ, 10:50ಕ್ಕೆ ಗಜಿಯಾಬಾದ್ಗೆ ಹೋಗಬೇಕಾಗಿದ್ದಂತಹ ವಿಮಾನ, ಇನ್ನು 11 ಗಂಟೆಗೆ ಜಬಲ್ಪುರ, 11 ಗಂಟೆಗೆ ದುರ್ಗಾಪುರ. ಈ ರೀತಿಯಲ್ಲಿ ಹಲವು ವಿಮಾನಗಳು ಇವತ್ತು ಕೂಡ ಕ್ಯಾನ್ಸಲ್ ಆಗಿರುವಂತಹ ಪರಿಣಾಮ ಪ್ರಯಾಣಿಕರು ಪರದಾಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಈ ಒಂದು ಕ್ಯಾನ್ಸಲೇಷನ್ ವಿಚಾರ ಏನಿದೆ, ಪ್ರಯಾಣಿಕರಿಗೆ ಸರಿಯಾದ ರೀತಿಯಲ್ಲಿ ಇನ್ಫಾರ್ಮೇಶನ್ ಕೂಡ ಇರಲ್ಲ. ಜೊತೆಗೆ ಈ ರೀತಿಯ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಕನ್ಫರ್ಮೇಶನ್ ಕೂಡ ಇರದಂತಹ ಕಾರಣಕ್ಕಾಗಿ ಪ್ರಯಾಣಿಕರು ಇವತ್ತು ಏರ್ಪೋರ್ಟ್ನಲ್ಲಿ ಬಂದು ಪರದಾಡಬೇಕಂತಹ ಸನ್ನಿವೇಶ ಬಂದೊದಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂಡಿಗೋ ವಿಮಾನ ಹಾರಾಟ ಇವತ್ತು ಕೂಡ ಸ್ಥಗಿತಗೊಂಡಿದೆ. ಇವತ್ತು ಕೂಡ ಬೆಂಗಳೂರು ಏರ್ಪೋರ್ಟ್ನಿಂದ ಹೊರಡಬೇಕಾಗಿದ್ದಂತಹ ಸರಿಸುಮಾರು 10ಕ್ಕೂ ಅಧಿಕ ವಿಮಾನ ಕ್ಯಾನ್ಸಲ್ ಆಗಿರುವಂಥದ್ದು. ಬೆಂಗಳೂರಿನಿಂದ ಕೊಚ್ಚಿಗೆ ಹೊರಡಬೇಕಾಗಿದ್ದಂತಹ 8 ಗಂಟೆ 55 ನಿಮಿಷಕ್ಕೆ ಹೊರಡಬೇಕಾಗಿದ್ದ ವಿಮಾನ ಕ್ಯಾನ್ಸಲ್ ಆಗಿದೆ. ಜೊತೆಗೆ ಬೆಂಗಳೂರಿಂದ ಡೆಲ್ಲಿಗೆ ಹೊರಡಬೇಕಾಗಿದ್ದಂತಹ ವಿಮಾನ ಕ್ಯಾನ್ಸಲ್ ಆಗಿದೆ. ಇನ್ನು 9:20ಕ್ಕೆ ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೊರಡಬೇಕಾಗಿದ್ದಂತಹ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ. 9:30ಕ್ಕೆ ಬೆಂಗಳೂರಿನಿಂದ ಭೋಪಾಲ್ಗೆ ಹೊರಡಬೇಕಾಗಿದ್ದ ವಿಮಾನ, 9:40ಕ್ಕೆ ಗೋವಾಗೆ ಹೊರಡಬೇಕಾಗಿದ್ದ ವಿಮಾನ, ಇನ್ನು 10:10ಕ್ಕೆ ಅಗರ್ತಲಾಗೆ ಹೊರಡಬೇಕಾಗಿದ್ದ ವಿಮಾನ, 10:50ಕ್ಕೆ ಗಜಿಯಾಬಾದ್ಗೆ ಹೋಗಬೇಕಾಗಿದ್ದಂತಹ ವಿಮಾನ, ಇನ್ನು 11 ಗಂಟೆಗೆ ಜಬಲ್ಪುರ, 11 ಗಂಟೆಗೆ ದುರ್ಗಾಪುರ. ಈ ರೀತಿಯಲ್ಲಿ ಹಲವು ವಿಮಾನಗಳು ಇವತ್ತು ಕೂಡ ಕ್ಯಾನ್ಸಲ್ ಆಗಿರುವಂತಹ ಪರಿಣಾಮ ಪ್ರಯಾಣಿಕರು ಪರದಾಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಈ ಒಂದು ಕ್ಯಾನ್ಸಲೇಷನ್ ವಿಚಾರ ಏನಿದೆ, ಪ್ರಯಾಣಿಕರಿಗೆ ಸರಿಯಾದ ರೀತಿಯಲ್ಲಿ ಇನ್ಫಾರ್ಮೇಶನ್ ಕೂಡ ಇರಲ್ಲ. ಜೊತೆಗೆ ಈ ರೀತಿಯ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಕನ್ಫರ್ಮೇಶನ್ ಕೂಡ ಇರದಂತಹ ಕಾರಣಕ್ಕಾಗಿ ಪ್ರಯಾಣಿಕರು ಇವತ್ತು ಏರ್ಪೋರ್ಟ್ನಲ್ಲಿ ಬಂದು ಪರದಾಡಬೇಕಂತಹ ಸನ್ನಿವೇಶ ಬಂದೊದಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂಡಿಗೋ ವಿಮಾನ ಹಾರಾಟ ಇವತ್ತು ಕೂಡ ಸ್ಥಗಿತಗೊಂಡಿದೆ. ಇವತ್ತು ಕೂಡ ಬೆಂಗಳೂರು ಏರ್ಪೋರ್ಟ್ನಿಂದ ಹೊರಡಬೇಕಾಗಿದ್ದಂತಹ ಸರಿಸುಮಾರು 10ಕ್ಕೂ ಅಧಿಕ ವಿಮಾನ ಕ್ಯಾನ್ಸಲ್ ಆಗಿರುವಂಥದ್ದು. ಬೆಂಗಳೂರಿನಿಂದ ಕೊಚ್ಚಿಗೆ ಹೊರಡಬೇಕಾಗಿದ್ದಂತಹ 8 ಗಂಟೆ 55 ನಿಮಿಷಕ್ಕೆ ಹೊರಡಬೇಕಾಗಿದ್ದ ವಿಮಾನ ಕ್ಯಾನ್ಸಲ್ ಆಗಿದೆ. ಜೊತೆಗೆ ಬೆಂಗಳೂರಿಂದ ಡೆಲ್ಲಿಗೆ ಹೊರಡಬೇಕಾಗಿದ್ದಂತಹ ವಿಮಾನ ಕ್ಯಾನ್ಸಲ್ ಆಗಿದೆ. ಇನ್ನು 9:20ಕ್ಕೆ ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೊರಡಬೇಕಾಗಿದ್ದಂತಹ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ. 9:30ಕ್ಕೆ ಬೆಂಗಳೂರಿನಿಂದ ಭೋಪಾಲ್ಗೆ ಹೊರಡಬೇಕಾಗಿದ್ದ ವಿಮಾನ, 9:40ಕ್ಕೆ ಗೋವಾಗೆ ಹೊರಡಬೇಕಾಗಿದ್ದ ವಿಮಾನ, ಇನ್ನು 10:10ಕ್ಕೆ ಅಗರ್ತಲಾಗೆ ಹೊರಡಬೇಕಾಗಿದ್ದ ವಿಮಾನ, 10:50ಕ್ಕೆ ಗಜಿಯಾಬಾದ್ಗೆ ಹೋಗಬೇಕಾಗಿದ್ದಂತಹ ವಿಮಾನ, ಇನ್ನು 11 ಗಂಟೆಗೆ ಜಬಲ್ಪುರ, 11 ಗಂಟೆಗೆ ದುರ್ಗಾಪುರ. ಈ ರೀತಿಯಲ್ಲಿ ಹಲವು ವಿಮಾನಗಳು ಇವತ್ತು ಕೂಡ ಕ್ಯಾನ್ಸಲ್ ಆಗಿರುವಂತಹ ಪರಿಣಾಮ ಪ್ರಯಾಣಿಕರು ಪರದಾಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಈ ಒಂದು ಕ್ಯಾನ್ಸಲೇಷನ್ ವಿಚಾರ ಏನಿದೆ, ಪ್ರಯಾಣಿಕರಿಗೆ ಸರಿಯಾದ ರೀತಿಯಲ್ಲಿ ಇನ್ಫಾರ್ಮೇಶನ್ ಕೂಡ ಇರಲ್ಲ. ಜೊತೆಗೆ ಈ ರೀತಿಯ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಕನ್ಫರ್ಮೇಶನ್ ಕೂಡ ಇರದಂತಹ ಕಾರಣಕ್ಕಾಗಿ ಪ್ರಯಾಣಿಕರು ಇವತ್ತು ಏರ್ಪೋರ್ಟ್ನಲ್ಲಿ ಬಂದು ಪರದಾಡಬೇಕಂತಹ ಸನ್ನಿವೇಶ ಬಂದೊದಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂಡಿಗೋ ವಿಮಾನ ಹಾರಾಟ ಇವತ್ತು ಕೂಡ ಸ್ಥಗಿತಗೊಂಡಿದೆ. ಇವತ್ತು ಕೂಡ ಬೆಂಗಳೂರು ಏರ್ಪೋರ್ಟ್ನಿಂದ ಹೊರಡಬೇಕಾಗಿದ್ದಂತಹ ಸರಿಸುಮಾರು 10ಕ್ಕೂ ಅಧಿಕ ವಿಮಾನ ಕ್ಯಾನ್ಸಲ್ ಆಗಿರುವಂಥದ್ದು. ಬೆಂಗಳೂರಿನಿಂದ ಕೊಚ್ಚಿಗೆ ಹೊರಡಬೇಕಾಗಿದ್ದಂತಹ 8 ಗಂಟೆ 55 ನಿಮಿಷಕ್ಕೆ ಹೊರಡಬೇಕಾಗಿದ್ದ ವಿಮಾನ ಕ್ಯಾನ್ಸಲ್ ಆಗಿದೆ. ಜೊತೆಗೆ ಬೆಂಗಳೂರಿಂದ ಡೆಲ್ಲಿಗೆ ಹೊರಡಬೇಕಾಗಿದ್ದಂತಹ ವಿಮಾನ ಕ್ಯಾನ್ಸಲ್ ಆಗಿದೆ. ಇನ್ನು 9:20ಕ್ಕೆ ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೊರಡಬೇಕಾಗಿದ್ದಂತಹ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ. 9:30ಕ್ಕೆ ಬೆಂಗಳೂರಿನಿಂದ ಭೋಪಾಲ್ಗೆ ಹೊರಡಬೇಕಾಗಿದ್ದ ವಿಮಾನ, 9:40ಕ್ಕೆ ಗೋವಾಗೆ ಹೊರಡಬೇಕಾಗಿದ್ದ ವಿಮಾನ, ಇನ್ನು 10:10ಕ್ಕೆ ಅಗರ್ತಲಾಗೆ ಹೊರಡಬೇಕಾಗಿದ್ದ ವಿಮಾನ, 10:50ಕ್ಕೆ ಗಜಿಯಾಬಾದ್ಗೆ ಹೋಗಬೇಕಾಗಿದ್ದಂತಹ ವಿಮಾನ, ಇನ್ನು 11 ಗಂಟೆಗೆ ಜಬಲ್ಪುರ, 11 ಗಂಟೆಗೆ ದುರ್ಗಾಪುರ. ಈ ರೀತಿಯಲ್ಲಿ ಹಲವು ವಿಮಾನಗಳು ಇವತ್ತು ಕೂಡ ಕ್ಯಾನ್ಸಲ್ ಆಗಿರುವಂತಹ ಪರಿಣಾಮ ಪ್ರಯಾಣಿಕರು ಪರದಾಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಈ ಒಂದು ಕ್ಯಾನ್ಸಲೇಷನ್ ವಿಚಾರ ಏನಿದೆ, ಪ್ರಯಾಣಿಕರಿಗೆ ಸರಿಯಾದ ರೀತಿಯಲ್ಲಿ ಇನ್ಫಾರ್ಮೇಶನ್ ಕೂಡ ಇರಲ್ಲ. ಜೊತೆಗೆ ಈ ರೀತಿಯ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಕನ್ಫರ್ಮೇಶನ್ ಕೂಡ ಇರದಂತಹ ಕಾರಣಕ್ಕಾಗಿ ಪ್ರಯಾಣಿಕರು ಇವತ್ತು ಏರ್ಪೋರ್ಟ್ನಲ್ಲಿ ಬಂದು ಪರದಾಡಬೇಕಂತಹ ಸನ್ನಿವೇಶ ಬಂದೊದಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂಡಿಗೋ ವಿಮಾನ ಹಾರಾಟ ಇವತ್ತು ಕೂಡ ಸ್ಥಗಿತಗೊಂಡಿದೆ. ಇವತ್ತು ಕೂಡ ಬೆಂಗಳೂರು ಏರ್ಪೋರ್ಟ್ನಿಂದ ಹೊರಡಬೇಕಾಗಿದ್ದಂತಹ ಸರಿಸುಮಾರು 10ಕ್ಕೂ ಅಧಿಕ ವಿಮಾನ ಕ್ಯಾನ್ಸಲ್ ಆಗಿರುವಂಥದ್ದು. ಬೆಂಗಳೂರಿನಿಂದ ಕೊಚ್ಚಿಗೆ ಹೊರಡಬೇಕಾಗಿದ್ದಂತಹ 8 ಗಂಟೆ 55 ನಿಮಿಷಕ್ಕೆ ಹೊರಡಬೇಕಾಗಿದ್ದ ವಿಮಾನ ಕ್ಯಾನ್ಸಲ್ ಆಗಿದೆ. ಜೊತೆಗೆ ಬೆಂಗಳೂರಿಂದ ಡೆಲ್ಲಿಗೆ ಹೊರಡಬೇಕಾಗಿದ್ದಂತಹ ವಿಮಾನ ಕ್ಯಾನ್ಸಲ್ ಆಗಿದೆ. ಇನ್ನು 9:20ಕ್ಕೆ ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೊರಡಬೇಕಾಗಿದ್ದಂತಹ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ. 9:30ಕ್ಕೆ ಬೆಂಗಳೂರಿನಿಂದ ಭೋಪಾಲ್ಗೆ ಹೊರಡಬೇಕಾಗಿದ್ದ ವಿಮಾನ, 9:40ಕ್ಕೆ ಗೋವಾಗೆ ಹೊರಡಬೇಕಾಗಿದ್ದ ವಿಮಾನ, ಇನ್ನು 10:10ಕ್ಕೆ ಅಗರ್ತಲಾಗೆ ಹೊರಡಬೇಕಾಗಿದ್ದ ವಿಮಾನ, 10:50ಕ್ಕೆ ಗಜಿಯಾಬಾದ್ಗೆ ಹೋಗಬೇಕಾಗಿದ್ದಂತಹ ವಿಮಾನ, ಇನ್ನು 11 ಗಂಟೆಗೆ ಜಬಲ್ಪುರ,
11 ಗಂಟೆಗೆ ದುರ್ಗಾಪುರ ಈ ರೀತಿಯಲ್ಲಿ ಹಲವು ವಿಮಾನಗಳು ಇವತ್ತು ಕೂಡ ಕ್ಯಾನ್ಸಲ್ ಆಗಿರುವಂತಹ ಪರಿಣಾಮ ಪ್ರಯಾಣಿಕರು ಪರದಾಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಈ ಒಂದು ಕ್ಯಾನ್ಸಲೇಷನ್ ವಿಚಾರ ಏನಿದೆ, ಪ್ರಯಾಣಿಕರಿಗೆ ಸರಿಯಾದ ರೀತಿಯಲ್ಲಿ ಇನ್ಫಾರ್ಮೇಶನ್ ಕೂಡ ಇರಲ್ಲ, ಜೊತೆಗೆ ಈ ರೀತಿಯ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಕನ್ಫರ್ಮೇಶನ್ ಕೂಡ ಇರದಂತಹ ಕಾರಣಕ್ಕಾಗಿ ಪ್ರಯಾಣಿಕರು ಇವತ್ತು ಏರ್ಪೋರ್ಟ್ ನಲ್ಲಿ ಬಂದು ಪರದಾಡಬೇಕಂತಹ ಸನ್ನಿವೇಶ ಬಂದೊದಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂಡಿಗೋ ವಿಮಾನ ಹಾರಾಟ ಇವತ್ತು ಕೂಡ ಸ್ಥಗಿತಗೊಂಡಿದೆ. ಇವತ್ತು ಕೂಡ ಬೆಂಗಳೂರು ಏರ್ಪೋರ್ಟ್ ನಿಂದ ಹೊರಡಬೇಕಾಗಿದ್ದಂತಹ ಸರಿಸುಮಾರು 10ಕ್ಕೂ ಅಧಿಕ ವಿಮಾನ ಕ್ಯಾನ್ಸಲ್ ಆಗಿರುವಂತದ್ದು. ಬೆಂಗಳೂರಿನಿಂದ ಕೊಚ್ಚಿಗೆ ಹೊರಡಬೇಕಾಗಿದ್ದಂತಹ 8 ಗಂಟೆ 55 ನಿಮಿಷಕ್ಕೆ ಹೊರಡಬೇಕಾಗಿದ್ದ ವಿಮಾನ ಕ್ಯಾನ್ಸಲ್ ಆಗಿದೆ. ಜೊತೆಗೆ ಬೆಂಗಳೂರಿಂದ ಡೆಲ್ಲಿಗೆ ಹೊರಡಬೇಕಾಗಿದ್ದಂತಹ ವಿಮಾನ ಕ್ಯಾನ್ಸಲ್ ಆಗಿದೆ. ಇನ್ನು 9:20ಕ್ಕೆ ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೊರಡಬೇಕಾಗಿದ್ದಂತಹ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ. 9:30ಕ್ಕೆ ಬೆಂಗಳೂರಿನಿಂದ ಭೋಪಾಲ್ಗೆ ಹೊರಡಬೇಕಾಗಿದ್ದ ವಿಮಾನ, 9:40ಕ್ಕೆ ಗೋವಾಗೆ ಹೊರಡಬೇಕಾಗಿದ್ದ ವಿಮಾನ, ಇನ್ನು 10:10ಕ್ಕೆ ಅಗರ್ತಲಾಗೆ ಹೊರಡಬೇಕಾಗಿದ್ದ ವಿಮಾನ, 10:50ಕ್ಕೆ ಗಜಿಯಾಬಾದ್ಗೆ ಹೋಗಬೇಕಾಗಿದ್ದಂತಹ ವಿಮಾನ, ಇನ್ನು 11 ಗಂಟೆಗೆ ಜಬಲ್ಪುರ, 11 ಗಂಟೆಗೆ ದುರ್ಗಾಪುರ ಈ ರೀತಿಯಲ್ಲಿ ಹಲವು ವಿಮಾನಗಳು ಇವತ್ತು ಕೂಡ ಕ್ಯಾನ್ಸಲ್ ಆಗಿರುವಂತಹ ಪರಿಣಾಮ ಪ್ರಯಾಣಿಕರು ಪರದಾಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಈ ಒಂದು ಕ್ಯಾನ್ಸಲೇಷನ್ ವಿಚಾರ ಏನಿದೆ, ಪ್ರಯಾಣಿಕರಿಗೆ ಸರಿಯಾದ ರೀತಿಯಲ್ಲಿ ಇನ್ಫಾರ್ಮೇಶನ್ ಕೂಡ ಇರಲ್ಲ, ಜೊತೆಗೆ ಈ ರೀತಿಯ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಕನ್ಫರ್ಮೇಶನ್ ಕೂಡ ಇರದಂತಹ ಕಾರಣಕ್ಕಾಗಿ ಪ್ರಯಾಣಿಕರು ಇವತ್ತು ಏರ್ಪೋರ್ಟ್ ನಲ್ಲಿ ಬಂದು ಪರದಾಡಬೇಕಂತಹ ಸನ್ನಿವೇಶ ಬಂದೊದಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂಡಿಗೋ ವಿಮಾನ ಹಾರಾಟ ಇವತ್ತು ಕೂಡ ಸ್ಥಗಿತಗೊಂಡಿದೆ. ಇವತ್ತು ಕೂಡ ಬೆಂಗಳೂರು ಏರ್ಪೋರ್ಟ್ ನಿಂದ ಹೊರಡಬೇಕಾಗಿದ್ದಂತಹ ಸರಿಸುಮಾರು 10ಕ್ಕೂ ಅಧಿಕ ವಿಮಾನ ಕ್ಯಾನ್ಸಲ್ ಆಗಿರುವಂತದ್ದು. ಬೆಂಗಳೂರಿನಿಂದ ಕೊಚ್ಚಿಗೆ ಹೊರಡಬೇಕಾಗಿದ್ದಂತಹ 8 ಗಂಟೆ 55 ನಿಮಿಷಕ್ಕೆ ಹೊರಡಬೇಕಾಗಿದ್ದ ವಿಮಾನ ಕ್ಯಾನ್ಸಲ್ ಆಗಿದೆ. ಜೊತೆಗೆ ಬೆಂಗಳೂರಿಂದ ಡೆಲ್ಲಿಗೆ ಹೊರಡಬೇಕಾಗಿದ್ದಂತಹ ವಿಮಾನ ಕ್ಯಾನ್ಸಲ್ ಆಗಿದೆ. ಇನ್ನು 9:20ಕ್ಕೆ ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೊರಡಬೇಕಾಗಿದ್ದಂತಹ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ. 9:30ಕ್ಕೆ ಬೆಂಗಳೂರಿನಿಂದ ಭೋಪಾಲ್ಗೆ ಹೊರಡಬೇಕಾಗಿದ್ದ ವಿಮಾನ, 9:40ಕ್ಕೆ ಗೋವಾಗೆ ಹೊರಡಬೇಕಾಗಿದ್ದ ವಿಮಾನ, ಇನ್ನು 10:10ಕ್ಕೆ ಅಗರ್ತಲಾಗೆ ಹೊರಡಬೇಕಾಗಿದ್ದ ವಿಮಾನ, 10:50ಕ್ಕೆ ಗಜಿಯಾಬಾದ್ಗೆ ಹೋಗಬೇಕಾಗಿದ್ದಂತಹ ವಿಮಾನ, ಇನ್ನು 11 ಗಂಟೆಗೆ ಜಬಲ್ಪುರ, 11 ಗಂಟೆಗೆ ದುರ್ಗಾಪುರ ಈ ರೀತಿಯಲ್ಲಿ ಹಲವು ವಿಮಾನಗಳು ಇವತ್ತು ಕೂಡ ಕ್ಯಾನ್ಸಲ್ ಆಗಿರುವಂತಹ ಪರಿಣಾಮ ಪ್ರಯಾಣಿಕರು ಪರದಾಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಈ ಒಂದು ಕ್ಯಾನ್ಸಲೇಷನ್ ವಿಚಾರ ಏನಿದೆ, ಪ್ರಯಾಣಿಕರಿಗೆ ಸರಿಯಾದ ರೀತಿಯಲ್ಲಿ ಇನ್ಫಾರ್ಮೇಶನ್ ಕೂಡ ಇರಲ್ಲ, ಜೊತೆಗೆ ಈ ರೀತಿಯ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಕನ್ಫರ್ಮೇಶನ್ ಕೂಡ ಇರದಂತಹ ಕಾರಣಕ್ಕಾಗಿ ಪ್ರಯಾಣಿಕರು ಇವತ್ತು ಏರ್ಪೋರ್ಟ್ ನಲ್ಲಿ ಬಂದು ಪರದಾಡಬೇಕಂತಹ ಸನ್ನಿವೇಶ ಬಂದೊದಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂಡಿಗೋ ವಿಮಾನ ಹಾರಾಟ ಇವತ್ತು ಕೂಡ ಸ್ಥಗಿತಗೊಂಡಿದೆ. ಇವತ್ತು ಕೂಡ ಬೆಂಗಳೂರು ಏರ್ಪೋರ್ಟ್ ನಿಂದ ಹೊರಡಬೇಕಾಗಿದ್ದಂತಹ ಸರಿಸುಮಾರು 10ಕ್ಕೂ ಅಧಿಕ ವಿಮಾನ ಕ್ಯಾನ್ಸಲ್ ಆಗಿರುವಂತದ್ದು. ಬೆಂಗಳೂರಿನಿಂದ ಕೊಚ್ಚಿಗೆ ಹೊರಡಬೇಕಾಗಿದ್ದಂತಹ 8 ಗಂಟೆ 55 ನಿಮಿಷಕ್ಕೆ ಹೊರಡಬೇಕಾಗಿದ್ದ ವಿಮಾನ ಕ್ಯಾನ್ಸಲ್ ಆಗಿದೆ. ಜೊತೆಗೆ ಬೆಂಗಳೂರಿಂದ ಡೆಲ್ಲಿಗೆ ಹೊರಡಬೇಕಾಗಿದ್ದಂತಹ ವಿಮಾನ ಕ್ಯಾನ್ಸಲ್ ಆಗಿದೆ. ಇನ್ನು 9:20ಕ್ಕೆ ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೊರಡಬೇಕಾಗಿದ್ದಂತಹ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ. 9:30ಕ್ಕೆ ಬೆಂಗಳೂರಿನಿಂದ ಭೋಪಾಲ್ಗೆ ಹೊರಡಬೇಕಾಗಿದ್ದ ವಿಮಾನ, 9:40ಕ್ಕೆ ಗೋವಾಗೆ ಹೊರಡಬೇಕಾಗಿದ್ದ ವಿಮಾನ, ಇನ್ನು 10:10ಕ್ಕೆ ಅಗರ್ತಲಾಗೆ ಹೊರಡಬೇಕಾಗಿದ್ದ ವಿಮಾನ, 10:50ಕ್ಕೆ ಗಜಿಯಾಬಾದ್ಗೆ ಹೋಗಬೇಕಾಗಿದ್ದಂತಹ ವಿಮಾನ, ಇನ್ನು 11 ಗಂಟೆಗೆ ಜಬಲ್ಪುರ, 11 ಗಂಟೆಗೆ ದುರ್ಗಾಪುರ ಈ ರೀತಿಯಲ್ಲಿ ಹಲವು ವಿಮಾನಗಳು ಇವತ್ತು ಕೂಡ ಕ್ಯಾನ್ಸಲ್ ಆಗಿರುವಂತಹ ಪರಿಣಾಮ ಪ್ರಯಾಣಿಕರು ಪರದಾಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಈ ಒಂದು ಕ್ಯಾನ್ಸಲೇಷನ್ ವಿಚಾರ ಏನಿದೆ, ಪ್ರಯಾಣಿಕರಿಗೆ ಸರಿಯಾದ ರೀತಿಯಲ್ಲಿ ಇನ್ಫಾರ್ಮೇಶನ್ ಕೂಡ ಇರಲ್ಲ, ಜೊತೆಗೆ ಈ ರೀತಿಯ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಕನ್ಫರ್ಮೇಶನ್ ಕೂಡ ಇರದಂತಹ ಕಾರಣಕ್ಕಾಗಿ ಪ್ರಯಾಣಿಕರು ಇವತ್ತು ಏರ್ಪೋರ್ಟ್ ನಲ್ಲಿ ಬಂದು ಪರದಾಡಬೇಕಂತಹ ಸನ್ನಿವೇಶ ಬಂದೊದಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂಡಿಗೋ ವಿಮಾನ ಹಾರಾಟ ಇವತ್ತು ಕೂಡ ಸ್ಥಗಿತಗೊಂಡಿದೆ. ಇವತ್ತು ಕೂಡ ಬೆಂಗಳೂರು ಏರ್ಪೋರ್ಟ್ ನಿಂದ ಹೊರಡಬೇಕಾಗಿದ್ದಂತಹ ಸರಿಸುಮಾರು 10ಕ್ಕೂ ಅಧಿಕ ವಿಮಾನ ಕ್ಯಾನ್ಸಲ್ ಆಗಿರುವಂತದ್ದು. ಬೆಂಗಳೂರಿನಿಂದ ಕೊಚ್ಚಿಗೆ ಹೊರಡಬೇಕಾಗಿದ್ದಂತಹ 8 ಗಂಟೆ 55 ನಿಮಿಷಕ್ಕೆ ಹೊರಡಬೇಕಾಗಿದ್ದ ವಿಮಾನ ಕ್ಯಾನ್ಸಲ್ ಆಗಿದೆ. ಜೊತೆಗೆ ಬೆಂಗಳೂರಿಂದ ಡೆಲ್ಲಿಗೆ ಹೊರಡಬೇಕಾಗಿದ್ದಂತಹ ವಿಮಾನ ಕ್ಯಾನ್ಸಲ್ ಆಗಿದೆ. ಇನ್ನು 9:20ಕ್ಕೆ ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೊರಡಬೇಕಾಗಿದ್ದಂತಹ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ. 9:30ಕ್ಕೆ ಬೆಂಗಳೂರಿನಿಂದ ಭೋಪಾಲ್ಗೆ ಹೊರಡಬೇಕಾಗಿದ್ದ ವಿಮಾನ, 9:40ಕ್ಕೆ ಗೋವಾಗೆ ಹೊರಡಬೇಕಾಗಿದ್ದ ವಿಮಾನ, ಇನ್ನು 10:10ಕ್ಕೆ ಅಗರ್ತಲಾಗೆ ಹೊರಡಬೇಕಾಗಿದ್ದ ವಿಮಾನ, 10:50ಕ್ಕೆ ಗಜಿಯಾಬಾದ್ಗೆ ಹೋಗಬೇಕಾಗಿದ್ದಂತಹ ವಿಮಾನ, ಇನ್ನು 11 ಗಂಟೆಗೆ ಜಬಲ್ಪುರ, 11 ಗಂಟೆಗೆ ದುರ್ಗಾಪುರ ಈ ರೀತಿಯಲ್ಲಿ ಹಲವು ವಿಮಾನಗಳು ಇವತ್ತು ಕೂಡ ಕ್ಯಾನ್ಸಲ್ ಆಗಿರುವಂತಹ ಪರಿಣಾಮ ಪ್ರಯಾಣಿಕರು ಪರದಾಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಈ ಒಂದು ಕ್ಯಾನ್ಸಲೇಷನ್ ವಿಚಾರ ಏನಿದೆ, ಪ್ರಯಾಣಿಕರಿಗೆ ಸರಿಯಾದ ರೀತಿಯಲ್ಲಿ ಇನ್ಫಾರ್ಮೇಶನ್ ಕೂಡ ಇರಲ್ಲ, ಜೊತೆಗೆ ಈ ರೀತಿಯ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಕನ್ಫರ್ಮೇಶನ್ ಕೂಡ ಇರದಂತಹ ಕಾರಣಕ್ಕಾಗಿ ಪ್ರಯಾಣಿಕರು ಇವತ್ತು ಏರ್ಪೋರ್ಟ್ ನಲ್ಲಿ ಬಂದು ಪರದಾಡಬೇಕಂತಹ ಸನ್ನಿವೇಶ ಬಂದೊದಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.